ಇವತ್ತು ರಾತ್ರಿ ಅಥವಾ ನಾಳೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಕೋರ್ಟ್ ಆದೇಶದ ಪ್ರತಿಗೆ ಜೈಲಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಆದೇಶ ಸಿಕ್ಕ ತಕ್ಷಣ ಬಳ್ಳಾರಿಯ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಮರ್ಡರ್ ಗ್ಯಾಂಗ್ನಲ್ಲಿ ದರ್ಶನ್ ಮಾತ್ರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹದ್ದು. ಇವತ್ತು ರಾತ್ರಿ ಅಥವಾ ನಾಳೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಬಹುದು. ಅವ್ರ ಕುಟುಂಬಸ್ಥರು, ಸ್ನೇಹಿತರು ಆಗಾಗ ಬಂದು ಸೆಂಟ್ರಲ್ ಜೈಲಿಗೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಆ ಫೋಟೋ ವಿಡಿಯೋ ವೈರಲ್ ಆದ ಮೇಲೆ ಈಗ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಕೋರ್ಟ್ ಅಸ್ತು ಅಂದಿದೆ. ಈಗ ಅವರನ್ನು ನೋಡೋರ ಕತೆ ಅದೇನೋ ಗೊತ್ತಿಲ್ಲ. ಸಂಕಷ್ಟದ ಮೇಲೆ ಸಂಕಷ್ಟವನ್ನು ತರಿಸ್ಕೊಳ್ತಾ ಇದ್ದಾರೆ ದರ್ಶನ್. ಇರಲಾರ್ದೆ ಇರುವೆಯನ್ನು ಬಿಟ್ಕೊಂಡಿದ್ದಾರೆ ದರ್ಶನ್ ಅನ್ನೋದಂತೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಅಂಬರೀಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಮೈಸೂರು, ಶಿವಮೊಗ್ಗ, ಕಲಬುರಗಿ ಜೈಲುಗಳನ್ನು ಬಿಟ್ಟು, ಬೆಳಗಾವಿ ಜೈಲುಗಳನ್ನು ಬಿಟ್ಟು ದರ್ಶನ್ ಅವರನ್ನು ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದು ಯಾಕೆ ಅಂತ ಹೇಳಿ, ಜೊತೆಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಹೇಳಿ ಕೇಳಿ. ಸೂಪರ್ ಸ್ಟಾರ್ ಬೇರೆ, ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಬೇಕು. ಅದಕ್ಕೆ ಪೂರಕವಾದಂಥ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆಯಾ ಅಲ್ಲಿ ಅಂತ? ಪ್ರೇಮ್, ಖಂಡಿತವಾಗ್ಲೂ. ಯಾಕಂತಂದರೆ ಈಗಾಗಲೇ ಸಾಕಷ್ಟು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ರು. ಮತ್ತು ರಾಜ್ಯದ ಬೇರೆ ಬೇರೆ ಜೈಲಲ್ಲಿ ಸಹ ಯಾವ ರೀತಿ ಭದ್ರತೆ ಇದೆ ಮತ್ತು ಅಲ್ಲಿ ವ್ಯವಸ್ಥೆಗಳು ಯಾವ ರೀತಿ ಇದೆ ಅಂತೇಳಿ ಹಿರಿಯ ಮಾಲಿನಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಒಂದು ತಂಡವನ್ನು ರಚನೆ ಮಾಡಿ ಒಂದು ಮಾಹಿತಿಯನ್ನು ಪಡ್ಕೊಳ್ತಾರೆ. ಆದರೆ ಎಲ್ಲ ಒಂದು ಕಡೆಗೆ ಬೆಳಗಾವಿಯ ಇಂಡಗಾಲ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಿನ್ನೆ ಸಹ ಮಾತುಕತೆಗಳು ನಡೆದಿದ್ವು. ಆದರೆ ಇವತ್ತು ಬೆಳಗ್ಗೆ CM ಮತ್ತು ಹೋಮ್ ಮಿನಿಸ್ಟ್ರು ಮತ್ತು ಜೈಲ್ ಬಂದಿಖಾನೆಯ ಅಧಿಕಾರಿಗಳ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲೂ ಸಹ ಹೋಮ್ ಮಿನಿಸ್ಟ್ರು ಬಳಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಬೆಳಗಾವಿಯ ಇಂಡಗಾಲ ಜೈಲಿಗಿಂತ ಬಳ್ಳಾರಿ ಜೈಲು ಸೂಕ್ಷ್ಮ ಅಂತೇಳಿ ಅಲ್ಲಿಗೆ ಈಗ ಸ್ಥಳಾಂತರ ಮಾಡೋಕ್ಕೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ರು. ಆ ನ್ಯಾಯಾಲಯವು ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟು ಈಗ ಅವರನ್ನು ಶಿಫ್ಟ್ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲದೆ ಅವರನ್ನು ಅಲ್ಲಿ ಅಂದರೆ ಇಲ್ಲಿಂದ ಯಾವುದೇ ತೊಂದರೆ ಇಲ್ಲದೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಅಂತ ಮಾಹಿತಿ. ಹಾಗಾಗಿ ಸಂಪೂರ್ಣವಾಗಿ ಪೊಲೀಸರು ಇರ್ಬೋದು ಅಥವಾ ಜೈಲಿನ ಅಧಿಕಾರಿಗಳು ಸಹ ಈಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ತಾರೆ. ಆದರೆ ಬೆಳಗ್ಗೆ ಹೊತ್ತು ದರ್ಶನನ್ನು ಬಳ್ಳಾರಿಗೆ ಬೈ ರೋಡಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಅವರಿಗೆ ಎದುರಾಗ್ತವೆ. ಅದ್ರ ಜೊತೆಯಲ್ಲಿ ಫ್ಯಾನ್ಸು ಏನು ದರ್ಶನ್ ಫ್ಯಾನ್ಸ್ ಇದ್ದಾರೆ, ಅವರ ಅಭಿಮಾನಿಗಳು ದರ್ಶನನ್ನು ಹಿಂಬಾಲಿಸುವ ಸಾಧ್ಯತೆ ಇರೋದ್ರಿಂದ ಅವರನ್ನು ರಾತ್ರಿ ಹೊತ್ತೇ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ DIG ಮಾಲಿನಿ ಕೃಷ್ಣಮೂರ್ತಿ ಅವರು ಸಹ ಇಲ್ಲಿನ ಏನು ಈಗ ಸೂಪರ್ಡೆಂಟ್ ಇದ್ದಾರೆ, ಸೂಪರ್ಡೆಂಟ್ಗೂ ಸಹ ಪರಪ್ಪನಗರ ಸೂಪರ್ಡೆಂಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾತ್ರಿನೇ ಶಿಫ್ಟ್ ಮಾಡಿ ಅಂತೇಳಿ. ಆದರೆ ಎಷ್ಟೊತ್ತಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಇಲ್ಲಿ ತನಕ ಯಾರೂ ಸಹ ಬಾಯ್ಬಿಡ್ತಾ ಇಲ್ಲ. ಒಂದು ಕಡೆಗೆ DCP ಫಾತಿಮಾ ಅವರು ಸಹ, ಸಾರಾ ಫಾತಿಮಾ ಅವರು ಈಗ ಪರಪ್ಪನಗರ ಜೈಲಿಗೆ ಬಂದು ಬೆಳಗ್ಗಿಂದನೂ ಸಹ ಇಲ್ಲೇ ಇದ್ರು. ಸಂಜೆ 5 ಗಂಟೆಗೆ ವಾಪಸ್ ಹೋದವರು ಏನು ಈ ಆದೇಶ ಹೊರಬೀಳ್ತಿದ್ದಂತೆ ಅವರು ಸಹ ವಾಪಸ್ ಜೈಲು ಬಳಿ ಬಂದಿರೋಂಥದ್ದು. ಒಟ್ಟಲ್ಲಿ ಇವತ್ತು ರಾತ್ರಿ ಎಷ್ಟೊತ್ತಾದರೂ ಶಿಫ್ಟ್ ಮಾಡೋ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತೇಳಿ ಒಂದು ಮೂಲಗಳ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.